ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಆಪರೇಷನ್ ಪ್ಲಸ್ ಡೆಡಿಕೇಶನ್ ಯಾವ ತರ ಇತ್ತಂದ್ರೆ ವೀರಪ್ಪ ನಾಯಕ ನನ್ ಗುರುಗಳಾದ ಎಸ್ ನಾರಾಯಣ್ ಅವರು ಈ ಸಿನಿಮಾನ ಅವರೇ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದನ್ನ ವಿಷ್ಣು ಸರ್ ಹತ್ರ ಹೇಳುವಾಗ ಹೌದಾ ನೀವ್ ಮಾಡ್ತೀರಾ ಮಾಡಿ ಅಂತಾನು ಹೇಳ್ತಾರ. ಅದು ಮಾತ್ರ ಅಲ್ಲ, ವಿಷ್ಣು ಸರ್ ಅವರ ತಾಯಿ ಮೈ ಹುಷಾರಿಲ್ದೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತಾರ. ಅವ್ರ ನೋವುಗಳನ್ನ ನುಂಗ್ಕೊಂಡು ತನ್ನನ್ನ ನಂಬ್ಕೊಂಡಿರೋ ಪ್ರೊಡ್ಯೂಸರ್ಗೆ ಲಾಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಡೆತ್ ಬೆಡ್ ಅಲ್ಲಿ ಇದ್ರು ಬಂದು ಶೂಟಿಂಗ್ ಮಾಡ್ಕೊಟ್ಟು ಹೋಗಿರ್ತಾರ. ಈ ತರ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ಸಿಗೋದು ತುಂಬಾ ಕಷ್ಟ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಿಗೋದು ತುಂಬಾ ಕಷ್ಟ. ನನಗೆ ಇನ್ನೊಂದು ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ. ಶಬ್ದವೇದಿ ಶೂಟಿಂಗ್ ಮಾಡ್ತಾ ಇರುವಾಗ ಎಸ್ ನಾರಾಯಣ್ ಅವರೇ ಡೈರೆಕ್ಟರ್. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಶಾರ್ಟ್ ಮುಗಿಸ್ಕೊಂಡು ಕೂತಿರ್ತಾರೆ. ಆಗ ಅವ್ರ ಅಸಿಸ್ಟೆಂಟ್ ಮೂಲಕ ಕಲ್ಯಾಣ್ ಕುಮಾರ್ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಗೆ ಎಸ್ ನಾರಾಯಣ್ ಸರ್ ಪ್ರಿಪೇರ್ ಆಗ್ತಾ ಇರ್ತಾರೆ. ಆಗ ರಾಜನ ಮೆತ್ತಗೋಗಿ ಎಸ್ ನಾರಾಯಣ್ ಅವ್ರ ಹತ್ರ ನನಗೊಂದು 1 hour ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಎಸ್ ನಾರಾಯಣ್ ಅವರು ಯಾಕೆ ಸರ್ ಏನಾಯ್ತು ಅಂತ ಕೇಳುವಾಗ ಕಲ್ಯಾಣ್ ಕುಮಾರ್ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ನೀವು ನನಗೆ 1 hour ಪರ್ಮಿಷನ್ ಕೊಟ್ರೆ ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಇದರಿಂದ ಶೂಟಿಂಗ್ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತ ನಾನು ಹೋಗಲ್ಲ ಅಂತಾರ. ಆವಾಗ ಎಸ್ ನಾರಾಯಣ್ ಅವರು ಶೂಟಿಂಗ್ ಬ್ರೇಕ್ ಕೊಟ್ಟು ರಾಜನನ್ನ ಕರ್ಕೊಂಡು ಹಾಸ್ಪಿಟಲ್ ಹೋಗ್ತಾರೆ. ರಾಜನ ಎಷ್ಟು ದೊಡ್ಡ ವ್ಯಕ್ತಿ, ಆದ್ರೆ ತನ್ನಿಂದ ಯಾರಿಗೂ ತೊಂದರೆ ಆಗ್ಬಿಡುವುದು ಅನ್ನೋ ಒಂದು ಇಂಟೆನ್ಷನ್ ಇದೆಲ್ಲ ರಿಯಲಿ ಗ್ರೇಟ್. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವರಿಬ್ರು ನಮ್ ಕನ್ನಡ ಚಿತ್ರರಂಗದ ಮಾಣಿಕ್ಯಗಳು ಅಂದ್ರೆ ಅದು ತಪ್ಪಾಗಲ್ಲ.